ಹಲೋ ಮಕ್ಕಳೇ, ಹೇಗಿದ್ದೀರಾ? ಇವತ್ತು ನಾವು ಪಂಚತಂತ್ರದಲ್ಲಿ ಒಂದು ದೊಡ್ಡ ಸಿಂಹ ಮತ್ತು ಚಿಕ್ಕ ಇಲಿಯ ಕತೆ ಕೇಳೋಣ. ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ರೆಡಿನಾ ಮಕ್ಕಳೇ? ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಪ್ರಾಣಿ, ಪಕ್ಷಿ, ಹೂವು, ಹಣ್ಣುಗಳಿಂದ ಸೇರಿದ ಒಂದು ಜಾಗ ಇತ್ತು. ಆ ಜಾಗಕ್ಕೆ ರಾಜ ಸಿಂಹ. ಸಿಂಹ ಒಂದು ದಿನ ಮಧ್ಯಾಹ್ನ ಊಟ ಮುಗಿಸಿ ಮರದ ಕೆಳಗೆ ನಿದ್ದೆಗೆ ಜಾರಿತ್ತು. ತುಂಬಾ ಗಾಢವಾದ ನಿದ್ರೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇತ್ತು. ಮಧ್ಯ ಮಧ್ಯದಲ್ಲಿ ಆ ತಂಗಾಳಿ ತುಂಬಾ ಹಾಯಾಗಿ ಒಳ್ಳೆ ನಿದ್ದೆಗೆ ಜಾರಿತ್ತು. ಅಲ್ಲಿ ಪಕ್ಷಿಗಳು ಕೂಡ ಚಿಲಿಪಿಲಿ ಅಂತ ಶಬ್ದ ಮಾಡ್ತಾ ಇತ್ತು. ಮಧ್ಯದಲ್ಲಿ ಸಿಂಹ ಒಳ್ಳೆ ಗುರುಕೆ ಸೌಂಡ್ ಕೂಡ ಮಾಡ್ತಾ ಇತ್ತು. ಸರಿಯಾದ ಸಮಯಕ್ಕೆ ಅಲ್ಲಿ ಇಲಿ ಬಂದು, ವಾವ್, ಇಷ್ಟು ಮೃದುವಾದ ಬೆಟ್ಟ ಇದು, ಇಷ್ಟು ಮೃದುವಾದ ಬೆಟ್ಟವನ್ನು ನಾನು ನೋಡೇ ಇಲ್ಲ ಅಂತ ತಿಳಿದು ಸಿಂಹದ ಮೇಲೆ ಜಂಪ್ ಮಾಡಿತು. ಜಂಪ್ ಮಾಡಿ ಆ ಸೈಡಿಂದ ಈ ಸೈಡ್, ಈ ಸೈಡಿಂದ ಆ ಸೈಡ್ ಓಡಾಡ್ತಾ ಫೇಸ್ ಹತ್ರ ಬಂತು. ಫೇಸ್ ಹತ್ರ ಬಂದಿದ ತಕ್ಷಣ ಸಿಂಹ ನಿದ್ದೆಯಿಂದ ಎದ್ದು, ಹೇ ಇಲಿ, ನೀನು ನನ್ನ ನಿದ್ದೆಗೆ ಭಂಗ ಉಂಟು ಮಾಡಿದೆ, ನಾನಿನ್ ತಿಂದ್ಬಿಡ್ತೀನಿ ಅಂತ ಹೇಳಿ ಇಲಿಯನ್ನು ಹಿಡ್ಕೊಂಡಾಗ ಇಲಿ ಮುಗ್ಧವಾಗಿ, ಸಿಂಹರಾಜ, ನಾನಿನ್ನು ತುಂಬಾ ಚಿಕ್ಕವನು, ನಾನು ತಿಳಿದೆ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಬಿಟ್ಬಿಡು, ಮುಂದೊಂದು ದಿನ ನಾನು ನಿನಗೆ ಸಹಾಯ ಮಾಡ್ತೇನೆ ಸಿಂಹ, ದಯವಿಟ್ಟು ನನ್ನ ಬಿಟ್ಬಿಡು, ನನ್ನನ್ನು ತಿನ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತು. ಆಗ ಸಿಂಹ ಇಲಿಯನ್ನು ತಗೊಂಡು ಹೇಳ್ತು, ನೀನು ಚಿಕ್ಕ ಪ್ರಾಣಿ, ನೀನು ನನಗೆ ಸಹಾಯ ಮಾಡುವೆಯಾ ಅಂತ ಹೇಳಿ ನಕ್ಬಿಟ್ಟು, ಸರಿ, ಇವತ್ತಿಂದ ನಾನು ನೀನು ಒಳ್ಳೆ ಫ್ರೆಂಡ್ಸ್, ನಾನು ನಿನ್ನನ್ನು ಬಿಟ್ಬಿಡ್ತೀನಿ, ನಾನೇನು ಏನು ಮಾಡೋದಿಲ್ಲ, ಸರಿನಾ? ಮುಂದೊಂದು ದಿನ ಯಾವಾಗಾದ್ರೂ ಸಿಗುವ, ಇವಾಗ ಹೋಗಿ ನೀನು ಹ್ಯಾಪಿಯಾಗಿ ನಿನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೋ ಅಂತ ಕಳಿಸ್ಬಿಡ್ತು ಅಲ್ಲಿಂದ. ಆವಾಗಿಂದ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ರು. ಮುಂದೊಂದು ದಿನ ಸಿಂಹ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಬೇಟೆಗಾರ ಬೀಸಿದ ಬಲೆಗೆ ಸಿಂಹ ಸಿಕ್ಕಾಕೊಂಡ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ, ಅಯ್ಯೋ, ನನಗೆಂತ ಸ್ಥಿತಿ ಬಂತು, ಏನ್ ಮಾಡುವುದು, ಇವಾಗ ಯಾರನ್ನೋ ಸಹಾಯಕ್ಕೆ ಕೇಳುವುದು ಅಂತ ಕೇಳಿದು ಜೋರಾಗಿ ಗರ್ಜಿಸಲು ಆರಂಭಿಸಿತು. ಶಬ್ದಕ್ಕೆ ಇಲ್ಲಿ, ಅಯ್ಯೋ, ನನ್ನ ಸ್ನೇಹಿತ ಸಿಂಹ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂತ ಓಡೋಡಿ ಸಿಂಹದ ಹತ್ರ ಬಂದು ನೋಡಿ, ವಾ, ಏನಿದು, ನಿನ್ಗಿಂತ ಗತಿ ಬಂದಿದ್ಯಾ ಅಂತ ತಿಳಿದು ಹಲ್ಲುಗಳಿಂದ ಆ ಬಲೆಯನ್ನು ಕಚ್ಚಿ ಸಿಂಹವನ್ನು ಅಲ್ಲಿಂದ ಪಾರ್ ಮಾಡಿತು. ಆಗ ಸಿಂಹ ಹ್ಯಾಪಿಯಾಗಿ, ಹೇ ಇಲಿ, ನೀನು ನನಗೆ ತುಂಬಾ ಸಹಾಯ ಮಾಡಿದೆ ಇಲಿ ಅಂತ ತುಂಬಾ ಖುಷಿ ಪಟ್ಟು, ನಾನು ನೀನು ಇವತ್ತಿನಿಂದ ಒಳ್ಳೆ ಫ್ರೆಂಡ್ಸ್, ಕಾಡಿನಲ್ಲಿ ಒಳ್ಳೆ ಮಜಾ ಮಾಡೋಣ, ಎಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರು. ಇಬ್ರು ಒಳ್ಳೆ ಫ್ರೆಂಡ್ಸ್ ಆದ್ರು. ಇದರಿಂದ ನಮಗೆ ತಿಳಿದ ನೀತಿ ಏನು ಗೊತ್ತಾ? ಚಿಕ್ಕ ಪ್ರಾಣಿ ಕೂಡ ದೊಡ್ಡ ಸಹಾಯ ಮಾಡಬಹುದು ಅಲ್ವಾ ಫ್ರೆಂಡ್ಸ್?